ತುಂಬ ತಿಳಿದವರು ಒಂದು ಮಾತಾಡ್ತಾರೆ, ಏನಂದರೆ ದೇಶ ಸುತ್ತು ಕೋಶ ಓದು ಅಂಥೇಳಿ. ಏನಿದರ ಅರ್ಥ? ಒಂದು ಕಡೆ ಕೂತು ನಾವು ಒಂದು ಬುಕ್ಕನ್ನು ಇಟ್ಕೊಂಡು, ಕೋಶ ಅಂದರೆ ಬುಕ್ಕು, ಸೊ ಒಂದು ಬುಕ್ಕನ್ನು ಓದಿದಾಗ ಸಿಗುವಂತಹ ವಿಷಯಗಳಿಗಿಂತ ಹೆಚ್ಚಾಗಿ ನಮ್ಮದೇ ದೇಶ ಅಥವಾ ಬೇರೆಯ ಒಂದು ದೇಶ, ಅಲ್ಲಿನ ಕಲ್ಚರು, ಅಲ್ಲಿನ ಆಹಾರ ಪದ್ಧತಿ, ಅಲ್ಲಿನ ಜನರ ಒಂದು ನಡೆನುಡಿ ಇರ್ಬೋದು, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಸಿಗುವಂತಹ ವಿಷಯಗಳು ಒಂದು ಬುಕ್ ಓದೋದಕ್ಕಿಂತ ಜಾಸ್ತಿ ಇರುತ್ತೆ ಅಂಥೇಳಿ ಈ ಒಂದು ಗಾದೆ ಮಾತಿನ ಅರ್ಥ. ಸೊ ನಾವು ಈ ಒಂದು T2 ಏರ್ಪೋರ್ಟ್ನ ಬಗ್ಗೆ ಮಾತಾಡಬೇಕು ಅಂತ ನೋಡಿದಾಗ, ನಮ್ಮ ಬೆಂಗಳೂರನ್ನು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೇಳಿ ಕರೀತಾರೆ. ಸೊ ಗಾರ್ಡನ್ ಸಿಟಿಯ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು T2 ಟರ್ಮಿನಲನ್ನು ಡಿಸೈನ್ ಮಾಡಿದ್ದಾರೆ. ನೀವು ಈ ಟರ್ಮಿನಲ್ನ ಹೊರಗಡೆಯಿಂದನೇ ನೀವು ನೋಡ್ಬೋದು, ತುಂಬಾ ವಾರ್ಮ್ ಕಲರ್ಸ್ ಅಂದರೆ ಕಾಪರ್ ಬಣ್ಣದ, ತಾಮ್ರದ ಬಣ್ಣದ ಒಂದು ಡಿಸೈನ್ ಎಲಿಮೆಂಟನ್ನು ಯೂಸ್ ಮಾಡಿದ್ದಾರೆ. ಮತ್ತು ಹೋದ ತಕ್ಷಣ ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ತುಂಬಾ ಗ್ರೀನರಿ, ಮರ ಗಿಡಗಳು, ರಿಯಲ್ ಮರ ಗಿಡಗಳು ಕಾಣಿಸುತ್ತೆ. ಮತ್ತು ನನಗೆ ಆಶ್ಚರ್ಯ ಆಗಿದೆ ಏನಂದರೆ, ಒಂದೊಂದು ಫ್ಲೋರಲ್ಲಿ ನಾವು ನಡ್ಕೊಂಡು ಹೋಗಬೇಕಾದ್ರೆ ಕೂಡ ಅಷ್ಟು ದೊಡ್ಡ ದೊಡ್ಡ ಮರಗಳು, ಗಿಡಗಳನ್ನು ಅಲ್ಲಿ ಒಳಗಡೆ ಬೆಳೆಸಿದ್ದಾರೆ. ಸೊ ಅದಕ್ಕೆ ಯಾವ ರೀತಿ ಸನ್ಲೈಟು ಮತ್ತು ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂಥೇಳಿ ಮೇ ಬಿ ಬೆಳಗಿನ ಜಾವದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ ನಾವು ಹೋದಾಗ ಅದು ಮಧ್ಯರಾತ್ರಿ ಆಗಿತ್ತು, ಆಲ್ಮೋಸ್ಟ್ 11-11:30 ನಾವು ರೀಚ್ ಆಗಿದ್ವಿ ಒಳಗಡೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಯಾವುದೋ ಒಂದು ಬೇರೆ ಒಂದು ದೇಶದ ಒಂದು ಏರ್ಪೋರ್ಟ್ನಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತಹ ಒಂದು ಫೀಲ್ ಕೂಡ ನನಗೆ ಸಿಕ್ತು. ಈ ಮೊದಲು ನಾನು T1 ಟರ್ಮಿನಲ್ ಏನಿದೆ ಅಲ್ಲಿ ಕೂಡ ನಾನು ಹೋಗಿದ್ದೀನಿ. ಸೊ ಅದು ತುಂಬಾ ಸಿಂಪಲ್ಲಾಗಿ ಇರುವಂತಹ ಒಂದು ಏರ್ಪೋರ್ಟ್ ಆಗಿತ್ತು, ಟರ್ಮಿನಲ್ ಆಗಿತ್ತು. ಅಲ್ಲಿ ಈ ರೀತಿಯ ಒಂದು ಡಿಸೈನ್ ಎಲಿಮೆಂಟ್ಸನ್ನು, ಬ್ಯೂಟಿಫಿಕೇಷನನ್ನು ಮಾಡಿರಲಿಲ್ಲ. ಸೊ T2 ಅಲ್ಲಿ ಈ ರೀತಿಯ ಒಂದು ಡಿಸೈನನ್ನು ಗಾರ್ಡನ್ ಸಿಟಿಗೆ ಒಂದು ಏನಂತೀರ, ಅದಕ್ಕೊಂದು ಮೀನಿಂಗನ್ನು ಕೊಡುವ ಒಂದು ರೀತಿಯಲ್ಲಿ ಡಿಸೈನ್ ಮಾಡಿರೋದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಸೊ ಒಳಗಡೆ ನಾವು ನೋಡ್ಬೋದು, ಸುಮಾರು 18 ಗೇಟ್ಗಳಿದೆ. ಅಂದರೆ 18 ಏರೋಪ್ಲೇನ್ಗಳು ಅಟ್ ಎ ಟೈಮು ಪ್ರತಿಯೊಂದು ಗೇಟಲ್ಲಿ ನಿಲ್ಲಿಸಿ ಅದಕ್ಕೆ ಆಪ್ರೇಷನ್ಸನ್ನು ಮಾಡುವಷ್ಟು ಕೆಪಾಸಿಟಿಯನ್ನು ಇಟ್ಟಿದೆಯಂತೆ. ಸೊ ಇಲ್ಲಿ ಸುಮಾರು ವರ್ಷಕ್ಕೆ 2.5 ಕೋಟಿ ಜನರನ್ನು ಒಂದು ಪ್ರಾಸೆಸ್ಸನ್ನು ಮಾಡ್ಬೋದು, ಅಂದರೆ ಅವರನ್ನು ಹ್ಯಾಂಡಲ್ ಮಾಡ್ಬೋದು ಈ ಒಂದು T2 ಟರ್ಮಿನಲ್ಲು. ಇನ್ನೊಂದು 2-3 ವರ್ಷಗಳಲ್ಲಿ ಸುಮಾರು 4.5 ಕೋಟಿ ಪ್ಯಾಸೆಂಜರ್ಸ್ಗಳನ್ನು ಹ್ಯಾಂಡಲ್ ಮಾಡುವಷ್ಟು ಟರ್ಮಿನಲ್ 3 ಕೂಡ ಓಪನ್ ಮಾಡ್ತಾರಂತೆ. ಸೊ ಹಾಗೆಯೇ ಅಲ್ಲಲ್ಲೇ T2 ಟರ್ಮಿನಲ್ನ ಒಳಗಡೆ ಒಂದಷ್ಟು ಆರ್ಟ್ಗಳನ್ನು, ಒಂದು ಇನ್ಸ್ಟಾಲೇಷನ್ಗಳನ್ನು ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿವೆ ಅವೆಲ್ಲವುಗಳು ಕೂಡ ಕರ್ನಾಟಕದ ಒಂದು ಯಾರು ಆರ್ಟಿಸ್ಟ್ ಇರ್ತಾರೋ ಅವರಿಂದ ತಗೊಂಡು ಇಲ್ಲಿ ಇನ್ಸ್ಟಾಲೇಷನ್ಗಳನ್ನ ಮಾಡಿದ್ದಾರೆ ಅಂಥೇಳಿ ನಾವು ಒಂದು ಇದರ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ತಿಳಿತು. ಇನ್ನು ನಮ್ಮ ಫ್ಲೈಟು ಮಧ್ಯರಾತ್ರಿ 1:40ಕ್ಕೆ ಟೇಕ್ ಆಫ್ ಆಗ್ತಿತ್ತು. ಸೊ ಅದು ಬ್ಯಾಂಕಾಕ್ಗೆ ಹೋಗಿ ತಲುಪೋದು ಸುಮಾರು 5:40 ಅದು ಬೆಂಗಳೂರಿನ ಸಮಯದಲ್ಲಿ ತೊಗೊಂಡಾಗ. ಆದರೆ ನಾವು ಅಲ್ಲಿಗೆ ಹೋದಾಗ ಟೈಮ್ ಝೋನ್ನ ಡಿಫ್ರೆನ್ಸಿಂದ ಬ್ಯಾಂಕಾಕ್ ಅಥವಾ ಥೈಲ್ಯಾಂಡು ನಮಗಿಂತ 1.5 ಗಂಟೆಗಳ ಕಾಲ ಮುಂದೆ ಇದ್ದಾರೆ ಅವರು. ಸೊ ಯಾಕಂದರೆ ಫಸ್ಟ್ ಸೂರ್ಯ ಅಲ್ಲಿ ಹುಟ್ಟುತ್ತೆ. ಸೊ ನಾವಲ್ಲಿ ರೀಚ್ ಆದಾಗ ನೀವು ಈ ಚಿತ್ರದಲ್ಲಿ ನೋಡ್ಬೋದು, ಬೆಳಕು ಹರಿದೋಗಿತ್ತು. ಆಲ್ಮೋಸ್ಟ್ ಸೂರ್ಯನ ಒಂದು ಕಿರಣಗಳು ಏರ್ಕ್ರಾಫ್ಟಿಂದ ಕಾಣಿಸ್ತಾ ಇತ್ತು. ಸೊ ಸುಮಾರು 7 ಗಂಟೆ ಅಲ್ಲಿನ ಲೋಕಲ್ ಟೈಮ್ಗೆ ನಾವು ರೀಚ್ ಆಗ್ತೀವಿ. ಇನ್ನು ಒಂದಷ್ಟು ಚೆಕಿನ್ನ ವಿಚಾರದ ಬಗ್ಗೆ ಮಾತಾಡಬೇಕಂದ್ರೆ, ಬ್ಯಾಟ್ರಿಗಳ ರಿಲೇಟೆಡ್ ಏನೇ ಇದ್ದರೂ ಕೂಡ ನೀವು ಕೈಯಲ್ಲಿ ಇಟ್ಕೊಳ್ಳಿ. ಚೆಕಿನ್ನಲ್ಲಿ ಒಂದಷ್ಟು ಸಾಮಗ್ರಿಗಳು ಬ್ಯಾನ್ ಮಾಡಿರ್ತಾರೆ, ಅಂಥವನ್ನೆಲ್ಲ ಇಟ್ಕೋಬೇಡಿ. ಸೊ ಇದಾಗಿತ್ತು GP ಟ್ರಾವೆಲ್ ಸ್ಟೋರೀಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ನ ಮೊದಲ ಸಂಚಿಕೆ. ಸೊ ಮುಂಬರುವ ವಿಡಿಯೋ ಸೀರೀಸಲ್ಲಿ ನಾವು ಥೈಲ್ಯಾಂಡ್ನ ಒಳ್ಳೊಳ್ಳೆಯ ಒಂದು ಸೀನಿಕ್ ಜಾಗಗಳು, ಮಲೇಷ್ಯಾದ ಜಾಗಗಳು ಮತ್ತು ಸಿಂಗಾಪುರ್ನ ಜಾಗಗಳ ಬಗ್ಗೆ ವಿವರಣೆಯನ್ನು ನೋಡೋಣ. ಸೊ ನನ್ನ ಸ್ಟೋರಿಯನ್ನು ನಿಮ್ಮ ಮುಂದೆ ತೆರೆದಿಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೆ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.